ನಮಗಿಂತನೂ ದುಷ್ಟರು, ನಮಗಿಂತನೂ ಕಾಮಾಂತಕರು ಇರ್ತಾರೆ. ನಾವು ಬೇರೆಯವ್ರ ಹೆಂಡತಿ ಮೇಲೆ ಕಣ್ಣಾಕಿದಾಗ ನಮ್ಮ ಹೆಂಡತಿ ಮೇಲೆ ಕಣ್ಣಾಕುವಂಥವನು ನಿನ್ನ ಜೊತೆಯಲ್ಲಿರುವಂಥ ಸ್ನೇಹಿತನಾಗಿರಲ್ವ, ಅಥವಾ ದೂರದ ಸಂಬಂಧಿಕನಾಗಿರಲ್ವ, ಅಥವಾ ಸುತ್ತಮುತ್ತ ಅಕ್ಕಪಕ್ಕಲ್ಲಿರುವಂಥ ಗ್ರಾಮದ, ಏರಿಯಾದ ಅಥವಾ ಊರಿನ ಜನರಾಗಿರಲ್ವ? ಅರ್ಥ ಮಾಡ್ಕೊಳ್ಳಿ ಪ್ರಿಯ, ಅರ್ಥ ಮಾಡ್ಕೊಳ್ಳಿ. ಬುದ್ಧಿವಂತರಿಗೆ ಹೇಳೋ ಅಂಥ ಅವಶ್ಯಕತೆ ಇಲ್ಲ, ನೋಡಿದ್ರೇ ಗೊತ್ತಾಗತ್ತಂತೆ. ಆದರೂ ನಾನು ಬಾಯ್ಬಿಟ್ಟು ಹೇಳ್ತೇನೆ, ಯಾಕಂದರೆ ಈ ವಿಡಿಯೋ ಒಬ್ಬರೋ ಇಬ್ಬರೋ ನೋಡುವಂಥದ್ದಲ್ಲ, ನೋಡ್ತಾ ಇರೋವಂಥದ್ದಲ್ಲ, ಅನೇಕರ ಕಡೆ ಅನೇಕರು ನೋಡುವಂಥದ್ದು. ಓಕೆನಾ? ಪಬ್ಲಿಕಲ್ಲಿ ಮಾಡುವಂಥ ಈ ವಿಡಿಯೋ ಏನಾಗಿದೆ ಅಂದರೆ ಅನೇಕರಿಗೆ ನೋಡುವಂಥ ಪಬ್ಲಿಕ್ ಆಗಿದೆ. ಅದು ಅದಕ್ಕೆ ಅರ್ಥ ಆಗೋದಕ್ಕೆ ಏನು ಹೇಳ್ತೇನೆ ಹೇಳಿ, ನಾವೇ ಕೆಟ್ಟವರು, ನಮಗಿಂತ ಕೆಟ್ಟವರು ಯಾರೂ ಇಲ್ಲ ಅಂತ ಅನ್ಕೋಬೋದು. ನಿನ್ನ ಜೊತೆಲಿರುವಂಥ ಸ್ನೇಹಿತನೇ ನಿನ್ನ ಹೆಂಡತಿನೂ ಕೋರ್ತಾ ಇರ್ತಾನೆ. ಯಾಕಂದರೆ ನಿನ್ನನ್ನು ನೋಡ್ತಾ ಇದ್ದಾನೆ ಆತನು. ನಿನ್ನ ಹೆಂಡತಿ ಜೊತೆ ಸುಖವಾಗಿಲ್ಲ. ಪರರ ಹೆಂಡತಿಯ ಎದೇನು ಅಪ್ಪಿಕೊಳ್ಳೋದಕ್ಕೆ ನೀನು ಕಾಯ್ತಾ ಇದೆಯಾ? ನಿನ್ನ ಹೆಂಡತಿನೂ ಅಪ್ಪಿಕೊಳ್ಳಬೇಕಂತ ನಿನ್ನ ಸ್ನೇಹಿತನ ಕಾಯ್ತಾ ಇದೆಯಾ? ಯಾಕೆ 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 ಪರ ಹೆಂಡತಿಯಲ್ಲಿ ಆಸೆ ಪಡ್ತಾ ಇದೆಯಾ? ನಿನ್ನ ದೇಹದ ರಕ್ತ ನಿನ್ನ ಹೆಂಡತಿಗೋಸ್ಕರ ಮೀಸಲಾಗಿ ಇಡು. ದರಿದ್ರದ ಆಲೋಚನೆಯಿಂದ ನೀನು ಪರ ಹೆಂಡತಿಯನ್ನು ಅನುಭವಿಸ್ಬೇಕು ಅಂದುಕೊಂಡಾಗ, ನಿನ್ನ ಹೆಂಡತಿ ಜೊತೆ ನೀನು ಸುಖವಾಗಿಲ್ಲದೆ ಇದ್ದಾಗ ನಿನ್ನ ಹೆಂಡತಿಯ ಗತಿ ಏನು? ನಿನ್ನ ಹೆಂಡತಿಯ ಗತಿನ ಆಲೋಚನೆ ಮಾಡು. ನಿನ್ನ ಜೊತೆ ಪಾಪವನ್ನು ಮಾಡುವಂಥ ಆ ಪರಸ್ತ್ರೀ ತನ್ನ ಗಂಡನ ಜೊತೆ ಸುಖವನ್ನು ಅನುಭವಿಸದೆ, ಸುಖವಾಗಿ ಇರದೆ ನಿನ್ನ ಜೊತೆ ಇರಬೇಕು ಅಂದುಕೊಂಡಾಗ ನಿನ್ನ ಹೆಂಡತಿಯು ಅದೇ ರೀತಿ ಬಯಸ್ತಾಳಲ್ವಾ? ಅಲ್ವಾ ಮನುಷ್ಯ? ಅದಕ್ಕೆ ದೇವರು ಜ್ಞಾನೋತ್ತಿರಿ ಹೇಳುವಂಥ ಮಾತು ಏನು ಗೊತ್ತಾ? ಸ್ವಂತ ಕೊಳದ ನೀರನ್ನು ಕುಡಿ ಮಗನೇ, ಯಾಕೆ ಪರರ ಎದೆಯನ್ನು ಅಪ್ಪಿಕೊಳ್ಳುವಿ? ನಿನ್ನ ಹೆಂಡತಿ ಮನೋಹರವಾದ ಜಿಂಕೆಯಂತೆ ಇದ್ದಾಳಲ್ಲ, ಅವಳಲ್ಲೇ ಲೀನನಾಗಿರು, ಅವಳಲ್ಲೇ ನೀನು ಸುಖವಾಗಿರು. ಪರರ ಎದೆಯನ್ನು ಅಪ್ಪಿಕೊಳ್ಳುವುದೇಕೆ? ವೇಶ್ಯೆಯಿಂದ ಯಾವನಿಗಾದರೂ ಒಂದು ರೊಟ್ಟಿ ಮಾತ್ರ ಗತಿಯಾಗುವುದು. ಪರ ಸ್ತ್ರೀಯೋ ಅಮೂಲ್ಯವಾದ ಜೀವವನ್ನು ಬೇಟೆಯಾಡುವಳು. ಸುನಲ್ ಸುಂಟಾಕಿಯವರು ಒಂದು ಹಾಡಾಡಿದ್ದಾರೆ ಪಿರೆ, ಅದ್ಭುತವಾದಂಥ ಚರಣ. ಮೋಜಿನ ಕುಣಿತ ಮೋಸದ ಮಂಚ ನಿನ್ನ ಎಳೆಯತೈತೋ, ದಾಸನ ಜೀವನ ಪಾಪಿಯ ಮರಣ ನಿನ್ನ ಸೆಳೆಯತೈತೋ. ದಾಸನ ಜೀವನ ಪಾಪಿಯ ಮರಣ ನಿನ್ನ ಸೆಳೆಯತೈತೋ. ಎಲ್ ಹೊಂಟ್ಯೋ ನೀನ, ಎಲ್ ಹೊಂಟ್ಯೋ ನೀನ ಅಂದರೆ ಮೋಜಿನ ಕುಣಿತ, ಒಂದು ರಾತ್ರಿಯ ಮೋಜಿನ ಕುಣಿತ, ಮೋಸದ ಮಂಚ. ಈ ಮಂಚದಲ್ಲಿ ಮಲಗಿರುವಂಥ ಸ್ತ್ರೀ ಅನೇಕರ ಜೀವಿತವನ್ನು ಹಾಳು ಮಾಡಿದ್ದಾಳೆ. ಅದು ಮೋಸದ ಮಂಚ, ನಿನಗೋಸ್ಕರ ಮೀಸಲಾಗಿರುವಂಥ ಮಂಚ ಅಂದುಕೊಂಡಿದ್ಯಾ ಮಾನವ? ನಿನ್ನಂಥವರನ್ನು ಬೇಟೆಯಾಡಿದಂಥ ಅನೇಕ ಜೀವಗಳು ಅವಳಿಂದ